ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಯಾವುದೇ ಪರೀಕ್ಷೆ ಇಲ್ಲದೆ ಸರ್ಕಾರಿ ಕೆಲಸ ಬೇಗನೆ ಅಪ್ಲೈ ಮಾಡಿ ತಿಂಗಳಿಗೆ 20,000ದಿಂದ 81,000 ರೂಪಾಯಿವರೆಗೂ ಏನೆಲ್ಲ ಮಾಡಬೇಕು, ಹಾಗೆ ಅರ್ಜಿ ಸಲ್ಲಿಸೋದಕ್ಕೆ ಯಾರೆಲ್ಲ ಅರ್ಹರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕರ್ನಾಟಕದ ಉದ್ಯೋಗಿ ಕ್ಯಾಂಪಸ್ಗಳಿಗೆ ಖುಷಿಯ ಸುದ್ದಿ. ರಾಜ್ಯದ ಪ್ರಮುಖ ವಿದ್ಯುತ್ ಉತ್ಪಾದನಾ ಸಂಸ್ಥೆಗಳಲ್ಲಿ ಒಂದಾದ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ 2025ರ ಹೊಸ ನೇಮಕಾತಿ ಪ್ರಕಟಣೆ ಬಿಡುಗಡೆ ಮಾಡಿದೆ. ಕೆಪಿಸಿಎಲ್ ಅಕೌಂಟ್ಸ್ ಆಫೀಸರ್ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳು ಸಿಬ್ಬಂದಿ ನೇಮಕಾತಿಯಲ್ಲಿ ಪಾಲ್ಗೊಳ್ಳುವ ಸುವರ್ಣ ಅವಕಾಶ ಇದಾಗಿದ್ದು, ವಿದ್ಯುತ್ ಕ್ಷೇತ್ರದಲ್ಲಿ ಖಂಡಿತವಾಗಲೂ ಸಾಮಾಜಿಕ ಹಾಗೂ ವೃತ್ತಿಪರ ಸ್ಥಿರತೆಯನ್ನು ಪಡೆಯಬಹುದು. ಕೆಪಿಸಿಎಲ್ ರಿಕ್ರೂಟ್ಮೆಂಟ್ 2025 ಹುದ್ದೆಗಳ ವಿವರ ನೋಡೋದಾದರೆ, ಸಂಸ್ಥೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ. ಹುದ್ದೆ ನೋಡೋದಾದರೆ ಖಾತೆ ಅಧಿಕಾರಿ. ಖಾಲಿ ಹುದ್ದೆಗಳು 5. ಸ್ಥಳ ಬೆಂಗಳೂರು, ಕರ್ನಾಟಕ. ಅರ್ಜಿ ಪ್ರಕ್ರಿಯೆ ಶುರುವಾಗುವ ದಿನಾಂಕ ಬಂದು 27 ನವೆಂಬರಿಂದ ಆಗಲೇ ಶುರುವಾಗಿದೆ ಆಲ್ರೆಡಿ 2025. ಕೊನೆಯ ದಿನಾಂಕ ನೋಡೋದಾದರೆ 26 ಡಿಸೆಂಬರ್ 2025. ಅಧಿಕೃತ ವೆಬ್ಸೈಟು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ದಯವಿಟ್ಟು ನೋಡಿ. ಯಾರೆಲ್ಲ ಅರ್ಹರು ಅಂತ ನೋಡೋದಾದರೆ, ಶೈಕ್ಷಣಿಕ ಅರ್ಹತೆಗಳ ವಿವರಣೆಗಳು. SSLC ಅಂದರೆ 10ನೇ ತರಗತಿ ಓದಿರೋರು. ಪದವಿ ಅಂದರೆ ಯಾವುದೇ ವಿಭಾಗದಲ್ಲೂ ಆಗಿರ್ಬೋದು, ಡಿಗ್ರಿ ಆಗಿರೋರು ಆಗಿರುತ್ತೆ. ಹಾಗೆ CA ಅಥವಾ ICWA ಅಂದರೆ ಖಾತೆ ಅಧಿಕಾರಿ ಹುದ್ದೆಗೆ ಕಡ್ಡಾಯವಾಗಿರುತ್ತೆ. MBBS ಕೂಡ ಪಟ್ಟಿಯಲ್ಲಿದ್ದರೂ ಆ ಹುದ್ದೆಗೆ ಮುಂಚಿತ ಅರ್ಹತೆ CA ಅಥವಾ ICWA ಆಗಿರುವುದು ಅವಶ್ಯಕವಾಗಿದೆ. ಕೆಪಿಸಿಎಲ್ ಹುದ್ದೆಗಳಿಗೆ ಅರ್ಜಿ ಬಯಸುವ ಅಭ್ಯರ್ಥಿಗಳು ಹಣಕಾಸು ಮತ್ತು ಲೆಕ್ಕಪತ್ರದಲ್ಲಿ ಪ್ರಾಮಾಣಿಕ ಅನುಭವ ಹೊಂದಿರಬೇಕು. ಇನ್ನು ವಯಸ್ಸಿನ ಮಿತಿ ಸಡಿಲಿಕೆ ನೋಡೋದಾದರೆ, ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ ವಯಸ್ಸು 40 ವರ್ಷ. ಸಡಿಲಿಕೆ ಬಂದು ಮಾಜಿ ಸೈನಿಕರಲ್ಲಿ +3 ವರ್ಷ ಹೆಚ್ಚಾಗಿರುತ್ತೆ. ಅಂಗವೈಕಲ್ಯ ಹೊಂದಿರುವ ಭದ್ರತಾ ಅಭ್ಯರ್ಥಿಗಳು ನೋಡೋದಾದರೆ +10 ವರ್ಷ ಹೆಚ್ಚಾಗಿರುತ್ತೆ. ಅರ್ಜಿ ಶುಲ್ಕ ಮತ್ತು ಪಾವತಿ ವಿಧಾನ ನೋಡೋದಾದರೆ, ಎಲ್ಲ ಅಭ್ಯರ್ಥಿಗಳಿಗೂ ಶುಲ್ಕ 100 ರೂಪಾಯಿ ಬ್ಯಾಂಕ್ ಮೂಲಕ ಪಾವತಿ ಮಾಡಬೇಕಾಗಿರುತ್ತದೆ, ಅಧಿಕೃತ ಸೂಚನೆಗಳಿಗೆ ಅನುಗುಣವಾಗಿ. ಅಕೌಂಟ್ಸ್ ಅಧಿಕಾರಿಗಳಿಗೆ ಆಕರ್ಷಕ ವೇತನ ಶ್ರೇಣಿ ನೋಡೋದಾದರೆ, ಮಾಸಿಕ ಅಂದರೆ ತಿಂಗಳಿಗೆ 37,160ರಿಂದ 2,03,450 ತನಕ ಇರಲಿದೆ. ವೇತನದ ಜೊತೆಗೆ ವಾರ್ಷಿಕ ಏರಿಕೆಗಳು ಮತ್ತು ವಿವಿಧ ಸರ್ಕಾರಿ ಸೌಲಭ್ಯಗಳು ಸಹ ಲಭ್ಯವಾಗಲಿದೆ. ಕೆಪಿಸಿಎಲ್ ರಿಕ್ರೂಟ್ಮೆಂಟ್ ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ, ಅರ್ಹತೆಯ ಆಧಾರದಲ್ಲಿ ಶಾರ್ಟ್ ಲಿಸ್ಟ್ ಪ್ರಕ್ರಿಯೆ. 2ನೇದು ಆನ್ಲೈನ್ ಸಂದರ್ಶನ ಮತ್ತು ಹಿನ್ನೆಲೆ ಪರಿಶೀಲನೆ. 3ನೇದು ಬಂದು ಹಣಕಾಸು ನಿರ್ವಹಣೆ, ಲೆಕ್ಕಪತ್ರ, ಬಜೆಟ್, ರೂಪರೇಷೆ ಮತ್ತು ಸಾಮಾನ್ಯ ಜ್ಞಾನ ಪರೀಕ್ಷೆಗಳ ಮೂಲಕ ಅಂತಿಮ ಆಯ್ಕೆ ಮಾಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ, ಅಧಿಕೃತ ಕೆಪಿಸಿಎಲ್ ವೆಬ್ಸೈಟ್ ಬ್ರಾಕೆಟ್ನಲ್ಲಿ ಇದು ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೆ ನೋಡಿ ನೀವು ಅದರ ಪ್ರಕಾರ ಅಪ್ಲೈ ಮಾಡಿ ಭೇಟಿ ನೀಡಿ. ನೇಮಕಾತಿ ವಿಭಾಗವನ್ನು ಆರಿಸಿ ಅರ್ಜಿ ನಮೂನೆಯಲ್ಲಿ ಕೇಳಿರುವ ಮಾಹಿತಿಗಳನ್ನು ಭರ್ತಿ ಮಾಡಿರಿ. SSLC ಪದವಿ, CA ಅಥವಾ ICWA ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಶುಲ್ಕ ಪಾವತಿಸಿ. ಅರ್ಜಿ ಮತ್ತು ದಾಖಲೆಗಳ ಪ್ರಕ್ರಿಯೆಯನ್ನು KPCL backlog@gmail.comಗೆ ಇಮೇಲ್ ಮಾಡಿ. ಇಮೇಲ್ ವಿಷಯ ಭಾಗದಲ್ಲಿ ಖಾತೆ ಅಧಿಕಾರಿ KPCL ನೇಮಕಾತಿ 2025 ಸ್ಪಷ್ಟವಾಗಿ ನಮೂದಿಸಿ. KPCL ಅಧಿಕ ಸೂಚನೆ ಪ್ರಮುಖ ಲಿಂಕ್ಗಳು ನೋಡೋದಾದರೆ, ನೋಟಿಫಿಕೇಷನ್ ಗ್ರೂಪ್ A ಬಂದು ಕ್ಲಿಕ್ ಹಿಯರ್, ಅಪ್ಲಿಕೇಶನ್ ಫ್ರಮ್ ಗ್ರೂಪ್ A ಬಂದು ಕ್ಲಿಕ್ ಹಿಯರ್, ನೋಟಿಫಿಕೇಷನ್ ಗ್ರೂಪ್ C ಕ್ಲಿಕ್ ಹಿಯರ್, ಅಪ್ಲಿಕೇಶನ್ ಗ್ರೂಪ್ C ಬಂದು ಕ್ಲಿಕ್ ಹಿಯರ್, ಅಫಿಷಿಯಲ್ ವೆಬ್ಸೈಟ್ ಬಂದು ಕ್ಲಿಕ್ ಹಿಯರ್. ಕೆಪಿಸಿಎಲ್ ರಿಕ್ರೂಟ್ಮೆಂಟ್ 2025 ನೇಮಕಾತಿಯ ಮೂಲಕ ಹಣಕಾಸು ವಿಭಾಗದಲ್ಲಿ ಸರ್ಕಾರಿ ಉದ್ಯೋಗ ಪಡೆಯಲು ಇದು ಉತ್ತಮ ಅವಕಾಶ. ಈ ಹುದ್ದೆಗಳಿಗೆ ಆಯ್ಕೆಯಾದರೆ ಒಳ್ಳೆಯ ವೇತನ, ವೃತ್ತಿ ನಿರಂತರತೆ ಹಾಗೂ ಅಭಿವೃದ್ಧಿಯೊಂದಿಗೆ ಉತ್ತಮ ವೇತನವನ್ನು ಪಡೆದುಕೊಳ್ಳಬಹುದಾಗಿದೆ. ಇದು ನಿಮ್ಮ ಕನಸುಗಳ ಹಾದಿಯಲ್ಲಿ ಆರಂಭ. ಮುಂಚಿತವಾಗಿ ಅರ್ಜಿ ಸಲ್ಲಿಸಿ ಪ್ರತಿಷ್ಠಿತ
KPCLನಲ್ಲಿ ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಿ. ನೋಡಿದ್ರಲ್ಲ, ಯಾವುದೇ ಪರೀಕ್ಷೆ ಇಲ್ಲದೆ ಸರ್ಕಾರಿ ಉದ್ಯೋಗ, ಅದು ಬಂದು ವಿದ್ಯುತ್ ಉತ್ಪಾದನಾ ಸಂಸ್ಥೆಗಳಲ್ಲಿ. ನೀವು ಸಹ ಅರ್ಹರಾಗಿದ್ದರೆ ಖಂಡಿತ ಅಪ್ಲೈ ಮಾಡಿ, ಅರ್ಜಿ ಸಲ್ಲಿಸಿ ಕೊನೆಯ ದಿನಕ್ಕೆ ಮುಂಚೆನೇ. ಹಾಗೆ ಉದ್ಯೋಗವನ್ನು ಪಡೆದುಕೊಳ್ಳಿ ಅಂತ ತಿಳಿಸ್ತಾ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.